ನಮಸ್ಕಾರ ಎಲ್ರಿಗೂ. ಇವತ್ತು ಮನೆ ಊಟದ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಹಾಗಲಕಾಯಿ ಸ್ಟಫಿಂಗು. ನಮ್ಮನೆ ಪಕ್ಕದ ಮನೆ ಆಂಟಿನೇ ಮಾಡ್ತೀನಿ ಅಂತ ಹೇಳಿದ್ರು. ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಎಕ್ಸಾಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಏನೇ ಡೌಟ್ಸ್ ಇದ್ರು ದಯವಿಟ್ಟು DM ಮಾಡ್ರಿ, ಇಲ್ಲ ಕಮೆಂಟ್ಸ್ ಅಲ್ಲಿ ಕೇಳ್ರಿ. ಪಕ್ಕ ಕಮೆಂಟ್ಸ್ ಗೆ ರಿಪ್ಲೈ ಮಾಡ್ತೀನಿ, ಮತ್ತೆ DM ಗಳಿಗೂ ರಿಪ್ಲೈ ಮಾಡ್ತೀನಿ. ಮೊದಲು ಹಾಗಲಕಾಯಿನ 1 ಇಂಚ್ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡು ಅದಕ್ಕೆ ಹುಣಸೆ ಹಣ್ಣು ಉಪ್ಪು ಹಾಕಿ 1 ವಿಷಲ್ ಬರೋಷ್ಟು ಕೂಗಿಸ್ಕೊಳ್ರಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಒಣಮೆಣಸಿನ್ಕಾಯಿ, ಧನ್ಯ, ಜೀರಿಗೆ, ಮೆಣಸು, ಕೊತ್ತಂಬರಿ, ಹುರ್ಗಡ್ಲೆ ಮತ್ತೆ ಸ್ವಲ್ಪ ನೀರ್ ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ. ಇನ್ನೊಂದು ಬಾಣ್ಲೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕಿ ಆಮೇಲೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಕುಕ್ಕರ್ ಕೂಲ್ ಆದ್ಮೇಲೆ ಹಾಗಲಕಾಯಿನ ಅದರಿಂದ ತೆಗೆದು ಒಂದ್ ತಟ್ಟೆಗೆ ಹಾಕೊಳ್ರಿ. ತೀರಾ ಸಾಫ್ಟ್ ಆಗಿ ಬರಬಾರ್ದು, ಮತ್ತೆ ಅದನ್ನ ತಣ್ಣಕ್ಕೆ ಆಗಕ್ಕೆ ಬಿಡ್ರಿ. ಆರದ್ಮೇಲೆ ಅದರಲ್ಲಿರುವಂತಹ ಬೀಜವನ್ನು ತೆಗೆದು ರುಬ್ಬಿರೋ ಖಾರನ ಅದಕ್ಕೆ ತುಂಬಿಸಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರೋದಕ್ಕೆ ಹಾಕಿ ಬೆಲ್ಲ ಹಾಕಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಖತ್ತಾಗಿರುವಂತಹ ಹಾಗಲಕಾಯಿ ಸ್ಟಫ್ ರೆಡಿ ಆಗತ್ತೆ. ಮೇಯ್ನು ಚಪಾತಿಗೆ ಸೂಪರ್ ಆಗಿರತ್ತೆ ಕಣ್ರಿ. ಮಾಡ್ಕೊಂಡು ತಿನ್ಕೊಂಡು ಹೆಂಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ಹೇಳ್ರಿ. ಮುಂದಕ್ಕೆ ಸಿಗೋಣ ಅಲ್ಲಿ ತನಕ. ಶಿವನೇ ಶಂಭಲಿಂಗ.